ಬೆಳಗಾವಿಯ ಹುಕ್ಕೇರಿನಲ್ಲಿ ಒಂದು ಮರ್ಡರ್ ಕೇಸ್ನ ಸಾಲ್ವ್ ಮಾಡಿದ್ದಾರೆ. ಆ ಕೇಸ್ನ ಸಾಲ್ವ್ ಮಾಡೋದಿಕ್ಕೆ ಕುರಿಗಳು, ಆಡುಗಳು ಹೆಲ್ಪ್ ಮಾಡಿದವೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಎಸ್, ಈ ಸ್ಟೋರಿನ ಬೆಳಿಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ನಾನು ಓದಿದ ತಕ್ಷಣ ನನಗೆ ಗಾಬರಿ ಆಯ್ತು. ಅದೆಂಗೆ ಆಡು ಅಥವಾ ಕುರಿಗಳನ್ನ ಇಟ್ಕೊಂಡು ಪೊಲೀಸ್ನವ್ರು ಹೆಂಗೆ ಕೇಸ್ನ ಸಾಲ್ವ್ ಮಾಡಿದ್ರು ಅಂತ ಆಶ್ಚರ್ಯದಿಂದ ಓದ್ತಾ ಕೇಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಸೊ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ, ನಿಮ್ಗೂ ಕೂಡ ಅರ್ಥ ಆಗುತ್ತೆ. ಸೊ ಈ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಸೊ ಲೆಟ್ಸ್ ಗೆಟ್ ಇಂಟು ಬೆಳಗಾವಿ ಕೇಸ್ ಮಿಸ್ಟರಿ. ಒಂದು ಕುಟುಂಬದಲ್ಲಿ 3 ಜನ ಗಂಡ್ಮಕ್ಳು. 3 ಜನ ಗಂಡ್ಮಕ್ಳಲ್ಲಿ ದೊಡ್ಡ ಮಗ ಇದನ್ನಲ್ಲ, ದೊಡ್ಡ ಮಗ ಆತನ ಹೆಸರು ರಾಯಪ್ಪ ಅಂತ ಹೇಳ್ಬಿಟ್ಟು, 2ನೇ ಮಗ ಇದನ್ನಲ್ಲ ಆತನ ಹೆಸರು ದೊಡ್ಡಪ್ಪ ಅಂತ ಹೇಳ್ಬಿಟ್ಟು, 3ನೇ ಮಗ ಇದನ್ನಲ್ಲ ಆತನ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು. ದೊಡ್ಡ ಮಗನ ವಯಸ್ಸು 28, ಮಧ್ಯ 2ನೇ ಮಗನ ವಯಸ್ಸು 25, ಕೊನೆ ಮಗ ಬಸವರಾಜ್ ವಯಸ್ಸು 24. ಈ ಬಸವರಾಜ್ ಏನ್ ಮಾಡಿರ್ತಾನೆ, ಕೆಲ್ಸಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕುವೈತ್ಗೆ ಹೋಗಿರ್ತಾನೆ. ಇಲ್ಲಿ ಯಾವಾಗ 2024 ಸೆಪ್ಟೆಂಬರ್ ಆ ಟೈಮಲ್ಲಿ ಕುವೈತಲ್ಲಿ ಈ ಆಯಿಲ್ ಇಂಡಸ್ಟ್ರಿನಲ್ಲಿ ಯಾವುದೋ ಒಂದು ಆಯಿಲ್ ಕಂಪನಿನಲ್ಲಿ ಆತ ವಾಲ್ವ್ ಆಪರೇಟರ್, ಈಗ ಆಯಿಲ್ನ ಆನ್ ಅಂಡ್ ಆಫ್ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರಲ್ಲ, ಆ ರೀತಿ ವಾಲ್ವ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಸೆಪ್ಟೆಂಬರ್ ಅಲ್ಲಿ ಹೋದವನು ಮಾರ್ಚ್ ಅಲ್ಲಿ ವಾಪಸ್ಸು ಹುಕ್ಕೇರಿ ಅವ್ರ ಊರಿಗೆ ಬಂದ್ಬಿಡ್ತಾನೆ. ಯಾಕೆ ಊರಿಗೆ ಬಂದ ಅಂತ ಮನೆಯವರೆಲ್ಲ ಕೇಳ್ತಾರೆ. ಅವಾಗ ಹೇಳ್ತಾನೆ, ನಾನು ಬೆನ್ನು ನೋವಿತ್ತು, ಅದಕ್ಕೆ ಕೆಲಸ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಆಯಿಲ್ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಫಿಸಿಕಲ್ ವರ್ಕ್ ಜಾಸ್ತಿ ಇತ್ತು, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ನಾನು ಅದಕ್ಕೆ ವಾಪಸ್ ಊರಿಗೆ ಬಂದೆ ಅಂತ ಏನೋ ರೀಸನ್ ಹೇಳಿರ್ತಾನಂತೆ. ಈಗ ಮನೆಗೆ ಆಧಾರವಾಗಿ ಕೆಲಸ ಮಾಡ್ತಿದ್ದು ದೊಡ್ಡ ಮಗ ರಾಯಪ್ಪನೇ ಮನೆಯ ಖರ್ಚುಗಳನ್ನೆಲ್ಲ ನೋಡ್ಕೊಂತ ಇದ್ದ, ಮನೆಗೆ ಬೇಕಾದಂತ ಸಾಮಗ್ರಿಗಳನ್ನೆಲ್ಲ ತರ್ತಾ ಇದ್ದ. ಒಟ್ನಲ್ಲಿ ಮನೆನ ನಡೆಸ್ತಿದ್ದು ರಾಯಪ್ಪ ಒಬ್ಬನೇ. ಮಿಕ್ಕಿದ 2ನೇ ಮಗ PUC ಮುಗಿಸಿದನಂತೆ, ಅವ್ನಿಗಿನ್ನೂ ಯಾವ್ದು ಕೆಲಸಗಳು ಸಿಕ್ಕಿರಲ್ಲ, ಸೊ ಏನು ಕೆಲಸ ಮಾಡ್ತಿರಲಿಲ್ಲ. ರಾಯಪ್ಪನ ಮೇಯ್ನು ವೃತ್ತಿ ಏನು, ಕುರಿಗಳನ್ನ ಕಾಯೋದು. ಕುರಿಗಳನ್ನ ಸಾಕ್ತಿದ್ದಾನೆ, ಕುರಿಗಳನ್ನ ಕಾಯೋದು. ಈಗ ಬಸವರಾಜ್ ಇದನ್ನೆಲ್ಲ ಕುವೈತಿಂದ ಕೆಲಸ ಬಿಟ್ಬಿಟ್ಟು ವಾಪಸ್ ಮನೆಗೆ ಬಂದಲ್ಲ, ಅವನಿಗೂ ಮತ್ತೆ ರಾಯಪ್ಪನ ನಡುವೆ ಜಗಳ ಆಗ್ತಾ ಇರುತ್ತೆ. ಒಬ್ಬ ದುಡಿತಾ ಇದ್ದಾನೆ, ಮಿಕ್ದವರೆಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ ಅಂದಾಗ ಆಬ್ವಿಯಸ್ಲಿ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ. ಸಣ್ಣ ಪುಟ್ಟ ಮಾತುಗಳ ಮಧ್ಯೆ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ. ಒಂದು ದಿನ ಮೇ 7ನೇ ತಾರೀಕು ಅಂದ್ರೆ ಲಾಸ್ಟ್ ಮಂತ್ 7ನೇ ತಾರೀಕು ಬಸವರಾಜ್ಗೂ ಮತ್ತೆ ರಾಯಪ್ಪನ ಮಧ್ಯೆ ಜಗಳಗಳಾಗುತ್ತೆ. ಜಗಳಗಳಾದಾಗ ಬಸವರಾಜ್ಗೆ ಕೋಪ ಮಾಡ್ಕೊಂಡು ಅವನ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾನಂತೆ. ಅವತ್ತು ರಾತ್ರಿ ಅವನು ಮನೆಗೆ ಬರೋದಿಲ್ಲ. ಮಾರನೇ ದಿನ ಮೇ 8ನೇ ತಾರೀಕು ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ವಾಪಸ್ಸು ಬೆಳಿಗ್ಗೆ ಬಂದಾಗ ರಾಯಪ್ಪ ಮತ್ತೆ ಬಸವರಾಜ್ ಮಧ್ಯೆ ಏನೋ ಸಣ್ಣ ಪುಟ್ಟ ಜಗಳ, ಸೇಮ್ ಅದೇ ಕಾರಣಕ್ಕೆ ಮತ್ತೆ ಜಗಳ ಆಗುತ್ತಂತೆ. ಆ ಜಗಳನ ಅವ್ರ ತಂದೆ ಖುದ್ದಾಗಿ ನೋಡಿದರಂತೆ. ರಾಯಪ್ಪ ಮೇ 8ನೇ ತಾರೀಕು ಬೆಳಿಗ್ಗೆ ತನ್ನ ವೃತ್ತಿಗೆ ಹೋಗ್ತಾ ಇರ್ತಾನೆ. ಏನು ಮೇನ್ ವೃತ್ತಿ, ಆ ಕುರಿಗಳನ್ನ ಸಾಕೋದು, ಕುರಿಗಳನ್ನ ಮೇಯಿಸೋದು, ಕುರಿಗಳನ್ನ ಸಾಕೋದು ಆತನ ವೃತ್ತಿಯಾಗಿತ್ತು. ಬೆಳಿಗ್ಗೆ ಹೋಗ್ಬೇಕಾದ್ರೆ ಅವನು ಹೇಳ್ಬಿಟ್ಟು ಹೋಗ್ತಾನಂತೆ, ನಾನು ಇಂಥ ಕಡೆ ಈ ಕಾಲುವೆ ಇದೆಯಲ್ಲ, ಆ ಕಾಲುವೆ ಪಕ್ಕದಲ್ಲಿ ಕುರಿಗಳನ್ನ ಮೇಯಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರಂತೆ. ಅದನ್ನ ಕೇಳಿಸ್ಕೊಂಡಂತ ಬಸವರಾಜು ಮನೆಯಲ್ಲೇ ಇರ್ತಾನೆ, ಏನು ಮಾಡ್ತಿರಲ್ಲ, ಮನೆಯಲ್ಲೇ ಇರ್ತಾನೆ. ಸುಮಾರು ಸಂಜೆ 4-4:15 ಆ ಟೈಮಲ್ಲಿ ಬಸವರಾಜು ತನ್ನ ಫೋನ್ನ ಮನೆಯಲ್ಲೇ ಚಾರ್ಜ್ಗೆ ಇಟ್ಬಿಟ್ಟು ಅಣ್ಣ ಕುರಿ ಕಾಯ್ತಾ ಇದ್ದಾನಲ್ಲ ಆ ಕಡೆ ಹೋಗ್ತಾನಂತೆ. ಹೋಗ್ಬೇಕಾದ್ರೆ ಮನೆಯಿಂದ ಖಾರ ಪುಡಿನ ತಗೊಂಡೋಗ್ತಾನಂತೆ. ಖಾರ ಪುಡಿನ ತಗೊಂಡೋದಂತ ಬಸವರಾಜು ಅಣ್ಣನನ್ನ ಹುಡ್ಕಾಡ್ತಾನಂತೆ. ಅಲ್ಲಿ ಹುಡ್ಕಾಡ್ತಾನೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಕಾಲುವೆಯ ಪಕ್ಕದಲ್ಲಿ ಒಂದು ಮರ ಇರುತ್ತಂತೆ. ಆ ಮರನ ಹೊರ್ಕೊಂಡು ಅಲ್ಲಿ ಮರದ ಪಕ್ಕ ಕುತ್ಕೊಂಡು ರಾಯಪ್ಪ ಮೊಬೈಲ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತಾನಂತೆ. ಅದೇ ಟೈಮಲ್ಲಿ ಹಿಂದೆಯಿಂದ ಹೋದಂತ ಬಸವರಾಜು ಏನೋ ಶಬ್ದ ಆಗುತ್ತೆ. ಅವಾಗ ರಾಯಪ್ಪ ಹಿಂದೆ ರಾಯಪ್ಪ ಮರದ ಆ ಕಡೆಗೆ ಆದಂಗೆ ಮುಖ ಮಾಡ್ಕೊಂಡಿರ್ತಾನೆ, ಹಿಂದೆ ತಿರುಗ್ತಾನೆ. ತಿರುಗಿದ ತಕ್ಷಣ ಬಸವರಾಜು ಕಣ್ಣಿಗೆ ಖಾರ ಪುಡಿನ ಎರಚ್ಬಿಡ್ತಾನಂತೆ. ಖಾರ ಪುಡಿನ ಎರಚಿದ ತಕ್ಷಣ ರಾಯಪ್ಪನಿಗೆ ಯಾರು ಬಂದ್ರು, ಯಾರು ಎರಚಿದ್ರು ಏನೂ ಗೊತ್ತಾಗೋದಿಲ್ಲ. ಜೋರಾಗಿ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಬಟ್ ಬಸವರಾಜು ಪಕ್ಕದಲ್ಲಿದ್ದಂಥ ಕಲ್ಲನ್ನ ತಗೊಂಡು ಆತನ ತಲೆ ಮೇಲೆ ಎತ್ತಾಕಿ ಜಜ್ಜಿ ಆತನನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ಮೇಲೆ ಬಸವರಾಜು ಏನು ನಡೆದಿಲ್ಲ ಅನ್ನೋ ರೀತಿ ವಾಪಸ್ಸು ಮನೆಗೆ ಬಂದು ಕುತ್ಕೊಂತಾನಂತೆ. ಕತ್ಲೆ ಆಗುತ್ತೆ. ರಾಯಪ್ಪ ಇಲ್ಲಿ ಮನೆಗೆ ವಾಪಸ್ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಊರಲ್ಲೆಲ್ಲ ಹುಡುಕಾಡ್ತಾರೆ. ಊರಲ್ಲಿ ಹುಡುಕಾಡಿದ್ರೆ ರಾಯಪ್ಪ ಎಲ್ಲೂ ಕಾಣೋದಿಲ್ಲ. ತನ್ನ ಮಗನಿಗೂ ಹೇಳ್ತಾರೆ, ಎಲ್ಲ ಇಬ್ರು ಮಕ್ಳಿಗೂ ಹೋಗಿ ಹುಡುಕಾಡಿ ಅಂತ ಹೇಳ್ಬಿಟ್ಟು. ಅವಾಗ ಬಸವರಾಜು ಹುಡುಕಾಡೋ ರೀತಿ ಹುಡುಕಾಡ್ತಾನೆ. ವಾಪಸ್ ಬಂದು ಎಲ್ಲೂ ಇಲ್ಲ, ನನಗೆಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದು ಮನೆಗೆ ಬರ್ತಾನೆ. ಬೆಳಿಗ್ಗೆ ಆಗುತ್ತೆ, ಕೇಸ್ ಫೈಲ್ ಮಾಡ್ತಾರೆ, ಮಿಸ್ಸಿಂಗ್ ಕೇಸ್ನ ಫೈಲ್ ಮಾಡ್ತಾರೆ. ಅವಾಗ ಪೊಲೀಸ್ನವರು ಹುಡುಕಾಟ ಸ್ಟಾರ್ಟ್ ಮಾಡಿದಾಗ ಮೇ 9ನೇ ತಾರೀಕು ಇನ್ಸಿಡೆಂಟ್ ನಡೆದಿರೋದು. ಮೇ 8ನೇ ತಾರೀಕು, ಮೇ 9ನೇ ತಾರೀಕು ಶವವನ್ನ ಪತ್ತೆ ಮಾಡ್ತಾರೆ ಪೊಲೀಸ್ನವರು. ಆ ಮರದ ಕೆಳಗೆ ತಲೆಯೆಲ್ಲ ಜಜ್ಜಿದ ರೂಪದಲ್ಲಿ ಇದ್ದಂತ ರಾಯಪ್ಪನ ದೇಹವನ್ನ ಪತ್ತೆ ಮಾಡ್ತಾರೆ. ರಾಯಪ್ಪನ ದೇಹವನ್ನ ಪತ್ತೆ ಮಾಡಿದಂಥ ಪೊಲೀಸ್ನವ್ರಿಗೆ ಈಗ ರಾಯಪ್ಪನನ್ನ ಕೊಂದವರು ಯಾರು, ಕೊಲ್ಲೋದಕ್ಕೆ ಮೋಟಿವ್ ಏನು, ಅಲ್ಲಿ ಮೊಬೈಲ್ ನೆಟ್ವರ್ಕ್ ಯಾವ್ದಾನ ಬಳಕೆ ಆಗಿದೆಯಾ ರಾಯಪ್ಪಂದು ಬಿಟ್ಟು ಬೇರೆ ಯಾವ್ದಾದ್ರು ಇದರ ಅಂತ ಹುಡುಕಾಡಿದಾಗ ಅಲ್ಲಿ ಯಾವುದೇ ಕ್ಲೂಗಳು ಸಿಗೋದಿಲ್ಲ. ಆಬ್ವಿಯಸ್ಲಿ ಹೊಲ ಜಮೀನುಗಳಲ್ಲಿ ಯಾವುದು CCTV ಕ್ಯಾಮ್ರಾಗಳು ಇರೋದಿಲ್ಲ.
ಆ್ಯಂಡ್ ಮೂರನೇದಾಗಿ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಅಂದರೆ ಯಾರು ಐ ವಿಟ್ನೆಸ್ ಇದ್ದಾರಾ, ಆ ಘಟನೆ ನಡೆದಾಗ ಅಕ್ಕಪಕ್ಕ ಯಾರಾದರೂ ನೋಡಿದಾರಾ ಅಂತ ಕೇಳಿದ್ರೆ ಯಾರೂ ನೋಡಿರೋದಿಲ್ಲ. ಈಗ ಪೊಲೀಸ್ನವ್ರಿಗೆ ಹುಡುಕಾಟ ಮಾಡೋದಕ್ಕೆ ದೊಡ್ಡ ಚಾಲೆಂಜ್ ಆಗುತ್ತೆ. ಆಬ್ವಿಯಸ್ಲಿ ಮನೆಯವ್ರನ್ನೂ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನು ಏನು ನಡೆದೇ ಇಲ್ಲ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಅಷ್ಟು ಪ್ಲಾನ್ ಮಾಡ್ಕೊಂಡೋಗಿ ಮಾಡಿದಂಥ ಕೆಲಸವನ್ನು ಅವನು, ಅಂದರೆ ಇದೊಂಥರ ಇನ್ಸ್ಟಾಂಟ್ ಪ್ಲಾನ್ ಮಾಡ್ಕೊಂಡೋಗಿ ಆತ ಮಾಡಿರುವಂಥ ಕೃತ್ಯವನ್ನು ಪೊಲೀಸ್ನವ್ರಿಗೂ ಕೂಡ ಅವನ ಮೇಲೆ ಡೌಟೇ ಬರೋದಿಲ್ಲ. ಬಸವರಾಜ್ ಮೇಲೆ ಪೊಲೀಸ್ನವ್ರಿಗೆ ಡೌಟೇ ಬರೋದಿಲ್ಲ. ಆ ರೀತಿ ಆತ ಆ್ಯಕ್ಟ್ ಮಾಡ್ತಾ ಇರ್ತಾನೆ ಬಸವರಾಜ್. ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಾಗಿಲ್ಲ, ನನ್ನ ಮನೇಲೇ ಇದ್ದೆ ಅನ್ನೋ ಥರ. ಜೂನ್ 9ನೇ ತಾರೀಕು ಯಾರು ಕೊಲೆ ಮಾಡಿದ್ದು ಅಂತ ಕಂಡುಹಿಡಿತಾರೆ. ಆತನನ್ನ ಅರೆಸ್ಟ್ ಮಾಡ್ತಾರೆ. ಸೊ ಬೆಳಗಾವಿಯ SP ಡಾಕ್ಟರ್ ಭೀಮಾಶಂಕರ್ ಈ ಎಲ್ಲ ನ್ಯೂಸ್ ರಿಪೋರ್ಟ್ಗಳಿಗೆ ನ್ಯೂಸ್ ಕೊಡ್ತಾ ಇರ್ತಾರೆ. ಆವಾಗ ನ್ಯೂಸಲ್ಲಿ ಒಬ್ರು ಕೇಳ್ತಾರೆ, ಸರ್ ಇವ್ರನ್ನ ಹೇಗೆ ಕಂಡುಹಿಡಿದ್ರಿ ಅಂತ ಹೇಳ್ಬಿಟ್ಟು. ಅವಾಗ ಅದೆಲ್ಲ ಪೊಲೀಸ್ ಸೀಕ್ರೆಟು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಮ್ಮ ತನಿಖಾ ರಹಸ್ಯಗಳನ್ನು ನಾವು ಬಿಟ್ಕೊಡೋದಿಲ್ಲ. ಆಮೇಲೆ ನಾನು ಒಂದಷ್ಟು ನ್ಯೂಸ್ ಪೇಪರ್ಗಳನ್ನ ನೋಡಿದಾಗ, ಅಂದರೆ ಬೆಳಗ್ಗೆ ಓದಿದಾಗ ನ್ಯೂಸ್ ಪೇಪರ್ ಓದಿದೆ ಅಂತ ಹೇಳೋಣ, ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ರಾಯಪ್ಪನಿಗೂ ಕುರಿಗಳಿಗೂ ಒಂದು ಸಂಬಂಧ ಇತ್ತು. ಯೂಶ್ವಲಿ ಈ ಕುರಿ ಸಾಕೋರ್ಗೂ ಮತ್ತು ಏನೇ ಸಾಕೋರ್ಗೆ, ಪ್ರಾಣಿಗಳನ್ನ ಸಾಕೋರ್ಗೆ ಒಂದು ಸಂಬಂಧ ಇರುತ್ತೆ. ಪ್ರಾಣಿಗಳಿಗೂ ಅವ್ರಿಗೂ ಗೊತ್ತಿಲ್ಲದೇ ಒಂದು ಸಂಬಂಧ ಇರುತ್ತೆ. ನೀವೆಲ್ಲ ಒಂದು ವಿಡಿಯೋಗಳನ್ನ ನೋಡಿ, ಯಾವ್ದಾರ ಹಸುಗಳನ್ನ ಸಾಕಿರೋರು ಎಲ್ಲೋ ದೂರದಿಂದ ಬಾ ಅಂತ ಕರೆದ್ರೆ ಸಾಕು, ಅಲ್ಲಿಗೆ ಹಸುಗಳು ಹೋಗ್ತವೆ. ಇವರೆಲ್ಲಾದರೂ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಹಿಂದೆ ಹೋಗ್ತವೆ. ಇದೊಂದು ರಿಲೇಷನ್ಶಿಪ್ಪು ಬಿಲ್ಡ್ ಆಗಿರುತ್ತೆ. ಸುಮಾರು ವರ್ಷಗಳ ಕಾಲ ನೋಡ್ಕೊಂಡಿರ್ತಾರಲ್ಲ, ಪ್ರಾಣಿಗಳಿಗೆ ಅದೊಂದು ಕನೆಕ್ಷನ್ ಇರುತ್ತೆ. ಅದೇ ರೀತಿ ರಾಯಪ್ಪ ಸತ್ತಂತ ದಿನ ಅವನು ಮೇಯಿಸ್ತಿದ್ದಂಥ ಕುರಿಗಳು ಜೊತೆಗೆ ನಾಯಿಗಳಿರ್ತವೆ. 2 ನಾಯಿಗಳನ್ನ ಸಾಕಿರ್ತಾನಂತೆ. ರಾಯಪ್ಪ ಸತ್ತ ಮೇಲೆ ನಾಯಿ ಅಲ್ಲೇ ಇರ್ತಾವಂತೆ, ಆದರೆ ಕುರಿಗಳು ಮಾತ್ರ ಎಲ್ಲ ವಾಪಸ್ಸು ಮನೆಗೆ ಬಂದಿರ್ತಾವಂತೆ. ಇವಾಗ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ, ಕುರಿಗಳು ಹೇಗೆ ಮನೆಗೆ ಬಂದು ಅಂತ ಹೇಳ್ಬಿಟ್ಟು. ರಾಯಪ್ಪ ಅಲ್ಲೇ ಇದ್ದಾನೆ, ಅವನ ದೇಹ ಅಲ್ಲೇ ಇದೆ, ಆದರೆ ಕುರಿಗಳು ಮಾತ್ರ ಮನೆಗೆ ಹೇಗೆ ಬಂದು ಅಂತ ಡೌಟ್ ಬರುತ್ತೆ. ಅದಕ್ಕೆ ಈ ಸೀನ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕೊನೆ ಮಗ ಇದನ್ನಲ್ಲ ಬಸವರಾಜ್ನ ಎಲ್ಲಿ ರಾಯಪ್ಪನ ದೇಹ ಇತ್ತೋ ಅಲ್ಲಿ ಬಸವರಾಜ್ನ ಮಲಗಿಸ್ತಾರೆ. ಸಂಜೆ ಗಂಟ ಕಾಯ್ತಾರೆ. ಸುಮಾರು 6:30 ಗಂಟೆ ಕಾಯ್ತಾರೆ, 7 ಗಂಟೆ ಗಂಟ ಕಾಯ್ತಾರೆ. ಅಲ್ಲಿದ್ದಂಥ ಕುರಿಗಳು ಒಂದು ಚೂರು ಜಾಗ ಬದಲಾಯಿಸೋದಿಲ್ಲ. ಅಂದರೆ ಆ ಜಾಗ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಬಸವರಾಜ್ ಜೊತೆಗೂ ಒಂದು ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ. ಯಾಕಂದ್ರೆ ಅವಾಗ ರಾಯಪ್ಪ ಈತನನ್ನ ಕುರಿ ಕಾಯಿಸೋದಕ್ಕೆ ಕಳಿಸ್ತಾ ಇರ್ತಾನಂತೆ. ಸೊ ಈಗ ಪೊಲೀಸ್ನವರು ಆ ಸೀನ್ನ ಕ್ರಿಯೇಟ್ ಮಾಡಿದಾರಲ್ಲ, ಕ್ರಿಯೇಟ್ ಮಾಡಿದಾಗ ಯಾವುದೇ ಕುರಿಗಳು ಆ ಜಾಗವನ್ನ ಬಿಟ್ಟು ಕದಲೋದಿಲ್ಲ. ಹಾಗಿದ್ದಾಗ ಹೇಗೆ ಕುರಿಗಳು ವಾಪಸ್ ಹೋದು ಅಂತ ಚೆಕ್ ಮಾಡಿದಾಗ ಆ ಮಲಗಿದ್ದನ್ನಲ್ಲ ಬಸವರಾಜು ಅವನನ್ನ ಹೇಳ್ಸ್ಬಿಟ್ಟು ನೀನು ಮನೆಗೆ ಹೋಗಪ್ಪ ಅಂತ ಹೇಳ್ತಾರಂತೆ. ನಿನ್ ಪಾಡಿಗೆ ನಿನ್ ಮನೆಗೆ ಹೋಗಿ ಯಾವುದೇ ಕುರಿಗಳ ಶಬ್ದ ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ಅವನು ಎದ್ದು ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಕುರಿಗಳು ಅವನ ಹಿಂದೆ ಹೋಗ್ತಾವಂತೆ. ಸೊ ಪೊಲೀಸ್ನವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಕೊಲೆಗೆ ಮೇನ್ ಸಸ್ಪೆಕ್ಟ್ ಬಸವರಾಜ್ ಅಂತ ಹೇಳ್ಬಿಟ್ಟು. ಆ ನಾಯಿಗಳು ಮಾತ್ರ ಹೋಗಿರಲ್ಲ ಅಂತ ಹೇಳಿದ್ನಲ್ಲ, ಅಲ್ಲೇ ಡೌಟ್ ಬರುತ್ತೆ ಅವ್ರಿಗೆ. ನಾಯಿಗಳು ಮಾತ್ರ ಅಲ್ಲೇ ಇದ್ದಾವೆ, ಕುರಿಗಳೆಲ್ಲ ಹೇಗೆ ಹೋದು ಮನೆಗೆ, ಎಸ್ಪೆಷಲಿ ಅವ್ರ ಮನೆಗೇನೆ ಹೇಗೆ ಹೋದು ಅಂತ ಹೇಳ್ಬಿಟ್ಟು. ಪ್ಲಸ್ ಅವರ ಊರಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಮರ್ಡರ್ ಮಿಸ್ಟ್ರಿ ಏನೇ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಯವ್ರನ್ನು ಕೂಡ ವಿಚಾರಿಸಿದಾಗ ಅಕ್ಕಪಕ್ಕದ ಮನೆಯವರು ಈ ಪಾಯಿಂಟನ್ನು ಹೇಳಿರ್ತಾರಂತೆ. ಅಣ್ಣನಿಗೂ ತಮ್ಮಂಗೂ ಅವಾಗ ಜಗಳ ಆಗ್ತಿತ್ತು, ಏನೋ ಸೌಂಡ್ ವಾಯ್ಸ್ ಏನಾದರೂ ಕೇಳುತ್ತಲ್ಲ, ಅಕ್ಕಪಕ್ಕ ಹಳ್ಳಿಗಳಲ್ಲಿ ಸ್ವಲ್ಪ ಹತ್ರ ಮನೆಗಳಿರುತ್ತಲ್ಲ, ಏನಾದರೂ ಜಗಳ ಆದಾಗ ಊರಲ್ಲಿ ಗೊತ್ತಾಗುತ್ತೆ. ಆ ರೀತಿ ಊರಲ್ಲಿರೋರು ಈ ಒಂದು ವಿಷಯವನ್ನು ಹೇಳಿದ್ದಾರೆ. ಮತ್ತು ಕುರಿಗಳಿಗೂ ಮತ್ತು ಅಲ್ಲಿ ಕುರಿ ಕಾಯೋರ್ಗೂ ಮೇಯಿಸೋರ್ಗು ಒಂದು ಸಂಬಂಧ ಇರುತ್ತೆ. ಐ ಥಿಂಕ್ ಕುರಿಗಳೇ ತಾನಾಗಿ ತಾನು ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಿಂಟನ್ನು ಕೂಡ ಊರಿನ ಜನರೇ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಇದೆ. ಸೊ ಡೌಟ್ ಬಂದ ಮೇಲೆ ಬಸವರಾಜನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವನನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ಅವನೇ ಕೊಲೆ ಮಾಡಿರೋದು ಅಂತ ಒಪ್ಕೊಂತಾನೆ. ಯಾಕೆ ಕೊಲೆ ಮಾಡಿದೆ, ಮೋಟಿವ್ ಏನು ಅಂತ ವಿಚಾರಿಸಿದಾಗ ಅವಾಗ ಅರ್ಥ ಆಗುತ್ತೆ ಆತನಿಗೆ ಕುರಿ ಕಾಯೋದು ಇಷ್ಟ ಇರಲಿಲ್ಲ. ಆತ ಕೆಲಸ ಮಾಡ್ತಿಲ್ಲ ಅನ್ನೋ ವಿಚಾರವಾಗಿ ರಾಯಪ್ಪ ಪದೇ ಹೇಳ್ತಿರೋದು ಇವನಿಗೆ ಆಗ್ತಿರೋದಿಲ್ಲ. ಅವರಿಬ್ಬರ ಮಧ್ಯೆ ಆಗ್ತಿದ್ದಂಥ ಜಗಳ ಇವನಿಗೆ ಕೋಪ ಬಂದು ಈ ರೀತಿ ಕೃತ್ಯವನ್ನು ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಬಸವರಾಜ್ಗೆ ವಯಸ್ಸು ಬರೀ 24 ಅಷ್ಟೇ. ಕುವೈತ್ಗೇನೋ ಕೆಲಸ ಮಾಡೋದಕ್ಕೆ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅಣ್ಣ ಅವಾಗ ಕುರಿಕಾಯಿ ಅಂತ ಹೇಳ್ತಿರ್ತಾನೆ ಅನ್ನೋ ಕಾರಣಕ್ಕೆ ಜಗಳ ಆಗ್ತಿತ್ತು ಅಂತ ನ್ಯೂಸ್ ಇದೆ. SP ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಅವರಿಬ್ಬರ ಮಧ್ಯೆ ಅವನು ಅಂದರೆ ಚಿಕ್ಕ ಮಗ ಕೆಲಸ ಮಾಡ್ತಿಲ್ಲ, ಅದೇ ಕಾರಣಕ್ಕೆ ಮನೆಯಲ್ಲಿ ಜಗಳ ಆಗ್ತಿತ್ತು ಅವಾಗ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಓವರ್ ಆಲ್ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ತುಂಬ ಚಾಲೆಂಜ್ ಆಗಿರುತ್ತೆ. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ CCTV ಕ್ಯಾಮ್ರಾ ಇಲ್ಲ, ಅಲ್ಲಿ ಮೊಬೈಲ್ ನೆಟ್ವರ್ಕಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ.
ಅಲ್ಲಿ ಯಾರಾದರೂ ನೋಡಿರೋವಂಥ ಐ ವಿಟ್ನೆಸ್ಗಳು ಯಾರೂ ಇಲ್ಲ, ಯಾವುದೇ ಎವಿಡೆನ್ಸ್ನ ಬಿಟ್ಟು ಹೋಗಿಲ್ಲ. ಸೊ ಇದೆಲ್ಲ ಚಾಲೆಂಜ್ ಆಗಿ ಪೊಲೀಸ್ನವರು ಕಂಡುಹಿಡಿಯೋದಕ್ಕೆ ಚಾಲೆಂಜ್ ಆಗಿತ್ತು. ಬಟ್ ಆಫ್ಟರ್ ಎಕ್ಸಾಕ್ಟ್ಲಿ ಜಸ್ಟ್ 1 ಮಂತ್ ಪೊಲೀಸ್ನವರು ಆತನನ್ನು ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕು, ರಾಯಪ್ಪ ಸತ್ತ ಮೇಲೆ ಅಲ್ಲಿದ್ದಂಥ ಕುರಿಗಳೆಲ್ಲ ವಾಪಸ್ ಮನೆಗೆ ಹೋಗಿರ್ತಾವಂತೆ. ಆದರೆ ರಾಯಪ್ಪ ಸತ್ತ ಮೇಲೆ ಆ ನಾಯಿಗಳು, 2 ನಾಯಿಗಳು ಸಾಕಿದ್ರು ಅಂತ ಹೇಳಿದ್ನಲ್ಲ, ಆ ನಾಯಿಗಳು ರಾಯಪ್ಪನ ದೇಹದ ಪಕ್ಕದಲ್ಲೇ ಇದ್ವಂತೆ. ಓವರಾಲ್ ಈ ಕೇಸಲ್ಲಿ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಹೆಲ್ಪ್ ಆಗಿರೋದು ಕುರಿಗಳು ಮತ್ತು ಕುರಿಗಳನ್ನ ಸಾಕೋರ್ ಮಧ್ಯದಂಥ ಆ ಒಂದು ರಿಲೇಷನ್ಶಿಪ್. ಪ್ರಾಣಿಗಳು ಮತ್ತು ಪ್ರಾಣಿಗಳನ್ನ ಸಾಕುವಂಥ ಓನರ್ಗಳಿಗೆ ಖಂಡಿತ ಒಂದು ಸಂಬಂಧ ಇದ್ದೇ ಇರುತ್ತೆ. ಆ ಸಂಬಂಧನೇ ರಾಯಪ್ಪನ ಮರ್ಡರ್ ಯಾರು ಮಾಡಿದ್ದು ಅಂತ ಕಂಡುಹಿಡಿಯೋಕ್ಕೆ ಹೆಲ್ಪ್ ಮಾಡಿದ್ದು. ಚಿಕ್ಕ ಮಕ್ಕಳಿದ್ದಾಗ ರಿಮೋಟ್ಗೆ ಅಥವಾ ಯಾವುದಾದ್ರೂ ಚಾಕ್ ಪೀಸ್ಗೆ, ಒಂದು ಪೆನ್ನಿಗೆ, ಪೆನ್ಸಿಲ್ಗೆ, ಬೇರೆ ಇನ್ನೊಂದೇನೋ ಸಣ್ಣ ಪುಟ್ಟ ವಿಚಾರಗಳಿಗೆ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಆಗ್ತಿರುತ್ತೆ. ಎಷ್ಟೇ ಜಗಳ ಆದ್ರೂ ಒಂದು ಕ್ಷಣ ಆದಮೇಲೆ ಅದನ್ನು ಮರೆತು ಒಟ್ಟಿಗೆ ಆಟ ಆಡ್ತಿದ್ರೆ, ಒಟ್ಟಿಗೆ ಊಟ ಮಾಡ್ತಿದ್ರು, ಒಟ್ಟಿಗೆ ಮಲಗ್ತಿದ್ರು. ಬಟ್ ಯಾವಾಗ ಮನುಷ್ಯ ಬೆಳೀತಾ 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 ಬರ್ತಾನೋ, ಯಾವಾಗ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೋ, ಆವಾಗ ಆ ಸಂಬಂಧಗಳ ಮಧ್ಯೆ ಒಂದು ಬಿರುಕು ಅಂತ ಸ್ಟಾರ್ಟ್ ಆಗುತ್ತೆ. ನೀವು ಯೋಚನೆ ಮಾಡಿ, ಅಣ್ಣ ತಮ್ಮಂದಿರ ಮಧ್ಯೆ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಜಗಳ ಆಗೋದು, ಆ ಜಗಳ ಫೈಟ್ ಆಗುತ್ತೆ, ಆ ಫೈಟು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಅದು ಎಲ್ಲೆಲ್ಲೆಲ್ಲಿಗೂ ಹೋಗುತ್ತೆ. ಈ ಸಂಬಂಧಗಳ ಮಧ್ಯೆ ಐ ಥಿಂಕ್ ವಯಸ್ಸಾಗ್ತಾ ಆಗ್ತಾ ಆ ಸಂಬಂಧಗಳ ಬಿರುಕು ದೊಡ್ಡದಾಗ್ತಾ ಹೋಗುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಸಿಲ್ಲಿ ರೀಸನ್, ಆ ಮೋಟಿವ್ನ ನೀವು ಕೇಳಿದ್ರೆ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇದಿಷ್ಟು ಸಿಲ್ಲಿ ರೀಸನ್ಗೆ ಏನಕ್ಕೆ ಕೊಲೆ ಮಾಡ್ದೆ ಅಂತ. ಬಟ್ ನಾನು ಓದಂಥ ನ್ಯೂಸ್ ಪೇಪರಲ್ಲಿ ಮತ್ತು ಪೊಲೀಸ್ನವ್ರು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಮೋಟಿವ್ ಬಂದು ಇದೆ ಅಂತ ಇದೆ. ನಿಮ್ಗಳಿಗೇನಾದರೂ ಬೇರೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಆಬ್ವಿಯಸ್ಲಿ ಕಮೆಂಟ್ ಮಾಡಿ, ನಾನು ಓದೋದಕ್ಕೆ ಕಾಯ್ತಾ ಇದ್ದೀನಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಂದು. ಆ್ಯಂಡ್ ಆ್ಯಸ್ ಯೂಶುವಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.